ಎ ಮಂಜು ಇದ್ದಾರೆ. ಪ್ರಜ್ವಲ್ ರೇವಣ್ಣರವರು ಸಂಸದ ಸ್ಥಾನದಿಂದ ಅನರ್ಹರಾಗಿದ್ದಾರೆ. ಐತಿಹಾಸಿಕ ಮತ್ತು ಮಹತ್ವದ ತೀರ್ಪು ಅಂತಲೇ ಕೂಡ ಈಗ ಬನ್ನಣೆ ಆಗ್ತಿದೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಸದ್ಯ ಎ ಮಂಜು ಕೂಡ ಜೆಡಿಎಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ಮುಂದಿನ ಬೆಳವಣಿಗೆ ಬಗ್ಗೆ ನ್ಯೂಸ್ 18 ಜೊತೆ ಎ ಮಂಜುರವರು ಮಾತನಾಡ್ತಿದ್ದಾರೆ. ಎ ಮಂಜು ಅವರೇ, ಈ ತೀರ್ಪಿನ ಮೂಲ ಏನು? 2019ನೇ ಇಸ್ವಿನಲ್ಲಿ ಈ ಕೇಸನ್ನ ದಾಖಲೆ ಮಾಡಿದ್ರು. ಫಾಲ್ಸ್ ಅಫಿಡೇವಿಟ್ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದು ಸರಿಯಲ್ಲ ಅಂತ ಏನು ಹೇಳಿದ್ದೆ, ಆ ತಪ್ಪು ಮಾಹಿತಿ ಕೊಟ್ಟಿರ್ತಕ್ಕಂಥ ಪ್ರೂವ್ ಆಗಿ ಇವತ್ತು ನ್ಯಾಯ ಸಿಕ್ಕಿದೆ, ಅದು ಜಯ ಸಿಕ್ಕಿದೆ. ಐ ಶುಡ್ ಥ್ಯಾಂಕ್ಫುಲ್ ಟು ಕೋರ್ಟ್. ತಾವು ಕೂಡ ಜೆಡಿಎಸ್ ನಲ್ಲಿ ಇದ್ದೀರಾ. ಅರ್ಕಲ್ಗೋಡು ಜೆಡಿಎಸ್ ನ ಶಾಸಕರಿರುವಂತದ್ದು. ಈಗ ಜೆಡಿಎಸ್ ನ MP ಅನರ್ಹ ಆಗಿರುವಂತದ್ದು ಕೂಡ ನಿಮ್ಮ ಜಿಲ್ಲೆಯವರೇ. ಇದು ಒಂಥರ ನಿಮ್ಮ ಪಾಲಿಗೆ ಇದು ಸಂದಿಗ್ಧತೆ ಅಲ್ವಾ? ಅಲ್ಲ, ಡೆಫಿನೆಟ್ ಆಗಿ ಇಲ್ಲ ಅಂತ ಹೇಳಲ್ಲ, ಇದೆ. ಬಟ್ ನಾನು ಅವತ್ತು ಕೇಸ್ ಹಾಕಿದಾಗ ಐ ವಾಸ್ ಇನ್ ಎ ಡಿಫರೆಂಟ್ ಪಾರ್ಟಿ. ಸೊ ಡಿಫರೆಂಟ್ ಪಾರ್ಟಿಲಿದ್ದಾಗ ಅದನ್ನು ನಾನು ಮಾಡಲೇಬೇಕಾಯ್ತು. ನನಗೆ ಗೊತ್ತಿತ್ತು. ಮಾಧ್ಯಮ ಮಿತ್ರರು ನನಗೆ ಇದನ್ನು ಡಾಕ್ಯುಮೆಂಟ್ ಎಲ್ಲ ಒದಗಿಸಿ ನನಗೆ ಟಿವಿನಲ್ಲೆಲ್ಲ ಬಂದು ಇದನ್ನು ಮಾಡಿದ್ದು. ಬಟ್ ಜಯ ಸಿಗ್ತದೆ ಅಂತ ಗೊತ್ತಿದ್ದು. ಐ ಒಂದಕ್ಕೆ ಈಗ ನನಗೆ ನಾಯಕರು ಇರಲಿಲ್ಲ. ಇವತ್ತು ದೇವೇಗೌಡರು ನಾಯಕರಿದ್ದಾರೆ, ಕುಮಾರಸ್ವಾಮಿ ನಾಯಕರಿದ್ದಾರೆ, ರೇವಣ್ಣ ಅವರು ನಮ್ಮ ಪರ ಇದ್ದಾರೆ. ಏನಾಗಿದೆ ಅನ್ನೋದು ಒಂದು ಜಡ್ಜ್ಮೆಂಟ್ ಬಂದ ಮೇಲೆ ಮಾತಾಡ್ಕೊತೀವಿ. ಮಾತಾಡಿದ್ಮೇಲೆ ವಿ ವಿಲ್ ಗೋ ಫಾರ್. ಏನು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ, ನೀವು ಅದನ್ನ ಏನು ಗಮನಿಸಿದ್ರಿ? ಬ್ಯಾಂಕ್ ಅಕೌಂಟಲ್ಲಿ ಕಡಿಮೆ ದುಡ್ಡಿದೆ ಅಂತ ತೋರಿಸಿ, ಜಾಸ್ತಿ ದುಡ್ಡಿದ್ರು ತೋರಿಸಿರ್ಲಿಲ್ಲ. ದಟ್ ವಾಸ್ ಅ ಫಾಲ್ಟ್. ದಟ್ ಈಸ್ ಯಾರೇ ಆಗಿರಲಿ, ಅವತ್ತಿನ ಚುನಾವಣೆ ನಿಂತ ದಿನದಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿರ್ತದೆ ಅದನ್ನು ಪರಿಪೂರ್ಣವಾಗಿ ತೋರಿಸ್ಬೇಕು. ತೋರಿಸಿರ್ಲಿಲ್ಲ. ಅದು ತೋರಿಸಿದ ತಪ್ಪು ಅಂತ ಹೇಳಿದ್ದೆ. ಎಷ್ಟು ಅಕೌಂಟು, ಎಷ್ಟು ಇತ್ತು ದುಡ್ಡು? ಇಲ್ಲ, ಅದು ಅಕೌಂಟ್ ಐ ಫರ್ಗಾಟನ್, ಅದಿಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಅದು. ಯಾಕೆಂದರೆ ಯಾರು ದುಡ್ಡು ಹಾಕಿದ್ರು ಏನು ಅಂತ ಎಲ್ಲದೂ ಅದರಲ್ಲಿ ಮಾಹಿತಿ ಇದೆ. ಜಡ್ಜ್ಮೆಂಟ್ ಪೂರ್ತಿ ಓದಬೇಕು ಏನು ಮಾಡಿದ್ದಾರೆ ಅಂತೇಳಿ. ಬಟ್ ತಪ್ಪು ಕೊಟ್ಟಿರೋದು ತಪ್ಪು ಅಂತ ತೀರ್ಮಾನ ಆಗಿ ಅನರ್ಹಗೊಳಿಸಿ. ಈ ಸಂಬಂಧಪಟ್ಟ ಹಾಗೆ ತಾವು ದೇವೇಗೌಡರು ಮತ್ತು ಪ್ರಜ್ವಲ್ ರೇವಣ್ಣರ ಜೊತೆ ಈ ತೀರ್ಪಿನ ಸಾಧಕ ಬಾಧಕಗಳ ಬಗ್ಗೆ ತಾವು ಚರ್ಚೆ ಮಾಡ್ತೀರಾ? ಯಾಕಂದ್ರೆ ತಾವು JDS ನ ಮನೆಯಲ್ಲಿದ್ದೀರೀಗ. ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ನಾನು ಅವ್ರ ಮನೆ ಸದಸ್ಯ, ಒಬ್ಬ JDS ಪಕ್ಷದ ಸದಸ್ಯ. ಅವ್ರು ಕೂತು ಕರೆದು ಮಾತಾಡಿದರೆ, ವೆನ್ ಐ ಮೀನ್ ಎ ಪಾರ್ಟಿ, ಐ ಹ್ಯಾವ್ ಟು ಟಾಕ್ ಟು ದೆಮ್. ಇಟ್ ಈಸ್ ಏನು ಎತ್ತ ಅಂತ. ಇದರಲ್ಲಿ ಡಿಸಿಷನ್ ಆಗಿರೋದನ್ನ ನಾನೇನು ಅಳಿಸಕ್ಕಾಗಲ್ಲ. ಅದು ಏನು ಮಾಡಬೇಕು ಏನು ಅಂತ ಲೀಗಲ್ ಆಸ್ಪೆಕ್ಟ್ ದೇ ಶುಡ್ ಫೈಟ್. ಐ ಕಾಂಟ್ ಫೈಟ್. ವಕೀಲ ದೇವರಾಜೇಗೌಡರು ಇದು ನನ್ನ ಹೋರಾಟದ ಪ್ರತಿಫಲ, ಎ ಮಂಜುದು ಏನು ಅಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ದೇವರಾಜೇಗೌಡನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ದೇವರಾಜೇಗೌಡ ವೈಯಕ್ತಿಕವಾದಂಥ ಅವನ ಆರೋಪ. ಅವನ ಆರೋಪ ಏನು ಅಂತಂದರೆ, ಈ ಇದಾಗಿ ಹಣನ ಸಂಪಾದನೆ ಮಾಡಿದ್ದಾರೆ, ಆಸ್ತಿ ಸಂಗ್ರಹಣೆ ಮಾಡಿದ್ದಾರೆ ಅಂತ ಅವ್ರು ಕೇಸ್ ಹಾಕಿದ್ದು. ಅವ್ರ ಕೇಸಲ್ಲಿ ಅವರು ದುಡ್ಡನ್ನ ಜಾಸ್ತಿ ಗಳಿಸಿದ್ದಾರೆ ಅಂತ ನಾನು ಹಾಕಿರೋದು ಫಾಲ್ಸ್ ಅಫಿಡೇವಿಟ್ ಇದೆ, ಅದನ್ನು ಅನರ್ಹಗೊಳಿಸಿ ಅಂತಕ್ಕಂಥದ್ದು. ದಿಸ್ ಇಸ್ ಮೈ ಪ್ರೇಯರ್, ನಾಟ್ ದೇರ್ ಪ್ರೇಯರ್. ಹಿಸ್ ಪ್ರೇಯರ್ ಈಸ್ ಇಲ್ಲಿಗಲ್ ಪ್ರಾಪರ್ಟೀಸ್ ಮೇಡ್. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆಯಾ? ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕಾನೂನು ಪ್ರಕಾರ ನಾನು ಏನು ಕೇಳಿದೆ ಅದಕ್ಕೆ ಜಯ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ಫುಲ್ ಟು ದಟ್. ತಮಗೆ ಸಂತೋಷ ಆಗಿದೆ? ಸಂತೋಷ ಆಗಿದೆ. ಊಟ ಮಾಡೋಕ್ಕಾರು ಬಿಡಿ. ಕೊನೆಯದಾಗಿ ಸರ್, ತಾವು ಈ ಸಂಬಂಧಪಟ್ಟ ಹಾಗೆ ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀರಾ? ಡೆಫಿನೆಟ್ ಆಗಿ ಗೌಡ್ರ ಹತ್ರನೂ ಚರ್ಚೆ ಮಾಡ್ತೀವಿ, ಕುಮಾರಸ್ವಾಮಿ ಹತ್ರ ಚರ್ಚೆ ಮಾಡ್ತೀವಿ. ತಾವು MP ಸ್ಥಾನವನ್ನ ಉಳಿಸ್ಕೊಂತೀರಾ, ಶಾಸಕ ಸ್ಥಾನ ಉಳಿಸ್ಕೊಂತೀರಾ? ನನಗೆ ನಾಯಕರಿರಲಿಲ್ಲ. ಈಗ ನನಗೆ ನಾಯಕರು ಅಂತ ದೇವೇಗೌಡರು ಕುಮಾರಸ್ವಾಮಿ ಇದ್ದಾರೆ. ಐ ವಿಲ್ ಡಿಸ್ಕಸ್ ವಿತ್ ಹಿಮ್. ಇದು ಎ ಮಂಜುರವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.